Lion of Punjab. Super, congratulations. ಚಿಕನ್ ಗ್ರೇವಿ ನಮ್ಮ ಮಲ್ನಾಡ್ ಸೈಡ್ ಕಡುಬು ನನ್ನ ಮಗನಿಗೆ ನನಗೆ ಇಷ್ಟ ಅಂತ ಹೇಳಿ Yes, ready for the shoot. Hello my dear friends, welcome back to my channel. ಸೋ ಕ್ಯೂಟ್. ನನಗಿದು ತುಂಬ ಇಷ್ಟ ಆಯಿತು, ನಾನು ಪರ್ಚೇಸ್ ಮಾಡಿದೆ. ನನ್ನ ಮಗ ಎಂತ ಕೋಣದ್ ಕುಪ್ಪಳಿಸ್ತಾ ಇದೆ. ಕೇರ್ಫುಲ್ ಭೀಷ್ಮ. ಓ ಗುಡ್ ಮಾರ್ನಿಂಗ್. Good morning, mommy. ಭೀಷ್ಮ, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಾ ಇದೀಯಾ? ನಾನು ಸ್ಕೇಟಿಂಗ್ ಹಾಕ್ತೀನಿ. ಏನೇನು ಹಾಕೋಬೇಕು ಸ್ಕೇಟಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ? ನಾವು ಸೇಫ್ಟಿ ಗಾರ್ಡ್ಸು. ಓಕೆ. ಫಸ್ಟ್ ಯಾವಾಗಲೂ ಕೈಗೆ ಹಾಕ್ಬೇಕಂದ್ರೆ ಎಲ್ಬೋದ್ ಹಾಕ್ಬೇಕು. ಇದನ್ನ ಹಾಕಿದ್ರೆ ಎಲ್ಬೋ ಫಿಟ್ ಆಗಲ್ಲ. ಓಕೆ. ಸೊ ಅದಕ್ಕೆ ಎಲ್ಬೋ ಹಾಕೊಂಡಿದ್ದೀನಿ. ಆಲ್ರೆಡಿ ಆಯ್ತು. ನಾನು ಕಾಲಿಂದ ಹಾಕೋಬೇಕು. ಓಕೆ. ಕಾಲಿಂದ ಸೇಫ್ ಗಾರ್ಡ್ ಇದೆಯಾ? ವಿತೌಟ್ ಸೇಫ್ ಗಾರ್ಡ್ ಹೋದ್ರೆ ಏನಾಗುತ್ತೆ? ಚೆನ್ನಾಗಿ ಕಿತ್ತೋಗುತ್ತೆ. ಹೌದಾ? ಓ ಓಕೆ. ಸಾಕ್ಸ್ ಏನು ಮಾಡ್ತಾ ಇದ್ದೀರಾ? ನಾವು ಯಾಕಂದ್ರೆ ಸ್ಕೇಟಿಂಗ್ ಗಾರ್ಡ್ ಮೇಲೆ ಡರ್ಟಿ ಸ್ಮೆಲ್ ಬರುತ್ತೆ. ಸ್ವೆಟ್ ಆಗ್ತೀವಲ್ಲ, ಅದಕ್ಕೆ ಸ್ಮೆಲ್ ಬರುತ್ತೆ. ಓಕೆ. ಯಾವ ಕಲರ್ ಸ್ಕೇಟಿಂಗ್ ಇದೆ ನಿನ್ನ ಹತ್ರ? ನನ್ನ ಹತ್ರ ಬ್ಲೂ. ಓಕೆ, ಅಷ್ಟೇನಾ? ಮತ್ತೆ ಹೆಡ್ಗೆ ನಿಂಗೆ ಸೇಫ್ಟಿ? ಅದು ಇಲ್ಲದ ಹೆಲ್ಮೆಟ್. ಶೋ. Which one will shoot to baby? ಇವತ್ತು ಸಾಟರ್ಡೆ ಆಗಿರೋದ್ರಿಂದ 2 ಡೇಸು ಬ್ಯುಸಿ ಡೇ. ಯಾಕೆ ಅಂತ ಹೇಳಿದರೆ ಭೀಷ್ಮನ್ನ ಫುಲ್ ಕಂಪ್ಲೀಟ್ ಎಂಗೇಜ್ ಮಾಡಬೇಕು. ಅವನಿಗೋಸ್ಕರನೇ ನಾವು ಸಾಟರ್ಡೆ ಸಂಡೇ ಫುಲ್ ಡೇಸ್ ಬಿಟ್ಟಿರ್ತೀವಿ. ಇವತ್ತು ಅವನಿಗೆ ವಿಡಿಯೋ ಶೂಟ್ ಇದೆ, ಬ್ರ್ಯಾಂಡಿಂಗ್ ಪ್ರಮೋಷನ್ ಶೂಟ್ ಇದೆ. ನೋಡ್ಬೇಕು ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಮಾಡ್ತೀನಿ. ಮತ್ತಿರೋ ಸರ್ಪ್ರೈಸ್ ಕೂಡ ಇದೆ. ಸಾಟರ್ಡೆ ಸಂಡೇ ಕಂಪ್ಲೀಟಾಗಿ ನಾವು ಅವನಿಗೋಸ್ಕರ ಟೈಮ್ ಕೊಡ್ತೀವಿ. ಇವತ್ತು ಅವ್ನು ಬೇರೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದಲ್ಲ, ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು, ಬ್ರ್ಯಾಂಡ್ ಶೂಟ್ ಇದೆ, ಅದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಅದೇನು ಅಂತ ವಿಡಿಯೋ ನೋಡಿದರೆ ನಿಮಗೆ ಫುಲ್ ಗೊತ್ತಾಗುತ್ತೆ. ವಾವ್ 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 ಭೀಷ್ಮ. ನಮ್ಮ ಕಮ್ಯುನಿಟಿಲಿ ತುಂಬ ಚೆನ್ನಾಗಿದೆ. ಪ್ಲೇ ಏರಿಯಾ ಆಗಿರ್ಬೋದು, ಮಕ್ಕಳಿಗೆ ಕಿಡ್ಸ್ಗೆ ಸಪ್ರೇಟ್ ಪ್ರತಿಯೊಂದು ಗೇಮ್ಸಿಗೂ ಸಪ್ರೇಟ್ ಆಗಿದೆ. ಬೇಬಿ ಒಂದು ಕಾರಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ಮಾರ್ನಿಂಗ್ಗೆ ಬಂದು ಎಲ್ಲರೂ ಬಾಸ್ಕೆಟ್ಬಾಲು, ಟೆನ್ನಿಸು, ಬ್ಯಾಡ್ಮಿಂಟನ್ ಅವ್ರಿಗೆ ಇಷ್ಟ ಆದಂಥ ಗೇಮ್ ಎಲ್ಲ ಆಡ್ತಾ ಇದ್ದಾರೆ. ಈ ಕಡೆಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಾರ್ನಿಂಗ್ ಒಂದು 10 ನಿಮಿಷ 15 ನಿಮಿಷ ಸೂರ್ಯನ ಕಿರಣಗಳು ನಮ್ಮ ಡೈರೆಕ್ಟಾಗಿ ಬಾಡಿಗೆ ಬಿದ್ದರೆ ಒಳ್ಳೇದು ಅಂತ ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ಹಾಗೆ ಯೂಶ್ವಲಿ ಈ ಟೈಮ್ಗೆ ನಾನು ಬರೋದು. ಇವತ್ತಂತೂ ಸಖತ್ತಾಗಿ ಸೂರ್ಯ ಬಂದಿದ್ದಾನೆ. ವಾಕ್ ಬೇರೆ ಮಾಡ್ತಾನಂತ ಇವನು. ಈ ಕಡೆ ಎಲ್ಲ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಈ ಕಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇದು ಸ್ಕೇಟಿಂಗ್ ಏರಿಯಾ. ಇಲ್ಲೇ ಇವನು ಸ್ಕೇಟಿಂಗ್ ಕಲ್ತಿದ್ದು, ಹಾಗಾಗಿ ಇಲ್ಲಿ ಒಂದು ರೌಂಡು ನಾನು ಸ್ಕೇಟ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಅದಾದಮೇಲೆ ಕಂಪ್ಲೀಟಾಗಿ ನಾನು ಕರ್ಕೊಂಡು ಹೋಗ್ತೀನಿ. ತುಂಬ ಟೈಮ್ ಮಾಡಲ್ಲ, ಒಂದು 15 ಮಿನಿಟ್ಸ್ ಅಷ್ಟೇ, ವಾರ್ಮ್ ಅಪ್ ಜಸ್ಟ್ ಆಗಲಿ ಅಂತೇಳಿ. ಎಸ್ ಕಂದಮ್ಮ, ಸೂಪರ್ ಕಂದಮ್ಮ. ನನ್ನ ಮಗನ ಜೊತೆ ಬಂದರೆ ವಾಕ್ ಅಂತೂ ಮಾಡೋಕ್ಕಾಗಲ್ಲ. ಅದು ಆಟಾಡ್ಸು, ಇದು ಆಟಾಡ್ಸು, ಬರೀ ಅದೇ ಆಗುತ್ತೆ. ಇರಲಿ, ಡೈಲಿ ವಾಕ್ ಮಾಡ್ತೀನಲ್ಲ, ಇವತ್ತು ಅವನಿಗೋಸ್ಕರ ಟೈಮ್ ಕೊಡೋಣ ಅಂತೇಳಿ ಸುಮ್ಮನೆ ಆಗ್ತೀನಿ. ಬರ್ಬೇಕಾರೆ ಹೆಂಗಿದ್ದ ಭೀಷ್ಮ, ಇವಾಗ ಹೋಗ್ಬೇಕಾರೆ ಹೆಂಗಾಗಿದ್ದಾನೆ? ವೇರ್ ಮಾಡಬೇಕಾ? ಓ, ಇದೊಂದು ಸ್ಕಿಲ್ ಇದೆಯಾ?
ಬಾ ಬಂಗಾರಿ. ಇವನ್ ಆಕಾಶ್ ಅವರು ವಾಕ್ ಬಂದಿದ್ದಾರೆ ಇವತ್ತು. ಮೈಕ್ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಏನು ಮಾತಾಡಲ್ಲ. ನಿಮ್ಮ ಮಗಂದು ಸ್ಕೇಟಿಂಗ್ ನೋಡಿದ್ರಾ? ನೋಡಿದೆ ಸಕ್ಕತ್ತಾಗಿ ಮಾಡ್ತಾನೆ. ಅಲ್ಲ ಅವನೇನೇನೋ ಸ್ಟಂಟ್ ಎಲ್ಲ ತೋರ್ಸಕ್ಕೆ ಹೇಳಿ. ಹೌದಾ? ಬಂದಾಗ ನಿನ್ ಬ್ಯಾ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಎಲ್ಲ ಮಕ್ಕಳು ಬಂದು ಪ್ಲೇ ಏರಿಯಾದಲ್ಲಿ ಮಾರ್ನಿಂಗ್ಗೆ ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ಆಟ ಅಂದರೆ ಇಷ್ಟ ಅಲ್ವಾ, ಅದ್ರ ಜೊತೆಗೆ ಫ್ಯಾಮಿಲಿಗೆ ಟೈಮ್ ಸಿಗೋದೆ ಇವತ್ತು ಒಂದಿನ, ಶನಿವಾರ ಮತ್ತು ಭಾನುವಾರ. ಆ ಟೈಮಲ್ಲಿ ಮಕ್ಕಳ ಜೊತೆ ಸಾಧ್ಯವಾದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಭೀಷ್ಮನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಭೀಷ್ಮಂಗೆ ಸ್ಕೇಟಿಂಗ್ ಎಲ್ಲ ಸಾಕಾಯ್ತಂತೆ, ಅದಕ್ಕೆ ಏನೋ ವರ್ಕೌಟ್ ಮಾಡ್ತೀನಿ ಅಂತ ಹೋಗಿದ್ದಾನೆ. ಅದೇನು ಮಾಡ್ತಾನೆ ಏನೋ ಗೊತ್ತಿಲ್ಲ, ಹೆಂಗೆ ಕಲ್ತಿದ್ದಾನೆ ಅಂತಲೂ ಗೊತ್ತಿಲ್ಲ. ಎಲ್ಲ ಕಲ್ತಿದ್ದೀನಿ ಮಮ್ಮಿ ಅಂತ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ಏನು ಮಾಡ್ತಾ ಇದೀಯಾ? ಏನಕ್ಕೆ? ಇದೆಲ್ಲ ಯಾವಾಗ ಕಲ್ತ್ಕೊಂಡೆ ಭೀಷ್ಮ? ಅಲ್ಲ ಈ ಥರ ಎಲ್ಲ ಯಾವಾಗ ಕಲ್ತ್ಕೊಂಡೆ ನೀನು? ಹೌದಾ? ಕೇರ್ಫುಲ್ ಭೀಷ್ಮ. ಅಬ್ಬಬ್ಬಬ್ಬಾ, ಕೇರ್ಫುಲ್ ಭೀಷ್ಮ. ಓ ಕ್ಲೀನಾಗಿ ಬರಬೇಕು ಭೀಷ್ಮ. ಮರದ ಹತ್ರ ಹೋಗ್ತಾ ಇದ್ದಾನೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮರ ಹತ್ತದೆಲ್ಲ ಕಲ್ತಿದ್ದಾನೆ. ಯಾವಾಗ ಕಲ್ತಿದ್ದಾನೆ ನನಗೆ ಗೊತ್ತಿಲ್ಲಲ್ಲ ಬಂಗಾರಿ. ಯಾಕಂದ್ರೆ ಸ್ಯಾಂಡ್ ನಾನು ಇನ್ನೂ ಟೈಟ್ ಆಗಿ ಇಟ್ಕೊಂಡಿದ್ದೆ. ನಾನು ಹಾಕಿದ್ದೆ. ನಾನು ಯಾವ್ದ್ರ ಮೇಲೆ ಇದ್ರ ಸಾಕಷ್ಟೇ. ನೋ 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 ನೋ. ಇದಕ್ಕೆ ಯಾವಾಗಲೂ ಪ್ಲೇ ಏರಿಯಾಗೆ ಬರೋದು ನೀನು? ನೋಡಿ ನೋಡಿ ಎಷ್ಟೆಲ್ಲ ಕಲ್ತಿದ್ದಾನೆ ಅಂತ ಹೇಳಿ. ಮಕ್ಕಳು ನ್ಯಾಚುರಲಾಗಿ ಏನು ಕಲ್ತ್ರೂ ಚೆಂದ. ಹಳ್ಳಿ ಆದರೆ ಎಲ್ಲ ಮಕ್ಕಳು ಕಲಿತಾರೆ. ಇಲ್ಲಿ ಸಿಟಿಲಿದ್ದಾಗ ಏನು ಸಾಧ್ಯ ಆಗುತ್ತೆ ಅದು. ಆದ್ರೂ ಮರ ಹತ್ತದು ಕಲ್ತಿದ್ದಾನಲ್ಲ ನನ್ನ ಮಗ. ಗ್ರೇಟ್ ಭೀಷ್ಮ, ಗ್ರೇಟ್ ಗ್ರೇಟ್ ಭೀಷಿ ಬಂಗಾರಿ. ಸಾಕು ಸಾಕು. ವಾವ್. ಇಲ್ಲಿ ನಮ್ಮನೇಲಿ ಇವತ್ತು ಸಾಟರ್ಡೆ ಸ್ಪೆಷಲ್ ಏನು ಗೊತ್ತಾ? ನಮ್ಮನೇಲಿ ಇವತ್ತು ಚಿಕನ್ ಗ್ರೇವಿ, ಅದ್ರ ಜೊತೆಗೆ ನಮ್ಮ ಮಲೆನಾಡು ಸೈಡ್ ಕಡುಬು. ನನ್ನ ಮಗನಿಗೆ ನನಗೆ ಇಷ್ಟ ಅಂತ ಹೇಳಿ ಇವತ್ತು ಮನೇಲಿ ಇರ್ತಾನಲ್ಲ ಅಂತೇಳಿ ಮಾಡಿದ್ದೆ. ಸ್ವಲ್ಪ ಲೈಟಾಗಿ ಕಡುಬು ಮಾಡಿದ್ದೀನಿ. ಅದ್ರ ಜೊತೆಗೆ ಚಿಕನ್ ಸುಕ್ಕ ಕೂಡ ಹೌದು, ಬೆಳಗ್ಗೆ ರೆಡಿ ಮಾಡಿದ್ದೀನಿ. ಯೂಶ್ವಲಿ ಮಾರ್ನಿಂಗು ನಾನ್ ವೆಜ್ ತಿಂದು ನಮಗೆ ಅಭ್ಯಾಸ ಇದೆ, ಹಾಗಾಗಿ ಮಾರ್ನಿಂಗ್ ಮಾಡ್ತೀವಿ ಸಾಟರ್ಡೆ ಸಂಡೇ. ನನಗೆಂತ ಹಸುವಾಗಿಬಿಟ್ಟಿತ್ತು, ಹಂಗಾಗಿ ಮುಂಚೆನೇ ಚಿಕನ್ ಮತ್ತು ಕಡುಬು ಹಾಕ್ಕೊಂಡು ತಿಂತಾ ಇದ್ದೀನಿ. ಎಲ್ಲ ಆಯಿತು, ಕಂಪ್ಲೀಟಾಗಿ ವಾಕ್ ಆಯಿತು, ಫ್ರೆಶ್ ಅಪ್ ಆಯಿತು, ಟಿಫನ್ ಆಯಿತು. ಇವಾಗ ಆಕಾಶ್ಗೊಂದು ಸರ್ಪ್ರೈಸ್ ಇದೆ. ಅವ್ರಿಗೆ ಗೊತ್ತಿಲ್ಲ ಏನು ಸರ್ಪ್ರೈಸ್ ಅಂತ. ನೋಡ್ಬೇಕು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅದ್ರ ಜೊತೆಗೆ ನನ್ನ ಮಗನ ರಿಯಾಕ್ಷನ್ ಹೇಗಿದೆ ಅಂತ ನೋಡಬೇಕು. ಬನ್ನಿ ನೋಡೋಣ. ಪ್ಯಾಕಿಂಗ್ ಎಲ್ಲ ಈ ರೀತಿ ಮಾಡಿದ್ದೀನಿ. ರೋಸ್ ಪೆಟಲ್ಸ್ ಎಲ್ಲ ಇಟ್ಟು ಸರ್ಪ್ರೈಸಾಗಿ ಕೊಡೋಣ ಅಂತ ಹೇಳಿ.
ಇದೇ ಅದು ಸರ್ಪ್ರೈಸು. ನೋಡೋಣ ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಇವರಿಬ್ರದ್ದು ಟಿಫನ್ ಆಯಿತು ನೋಡ್ಬೇಕು. ಆಕಾಶ್ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಏನಿದು ನಿಮ್ಮ ಅವತಾರ? ಲಿಟಲ್ ಭಗತ್ ಸಿಂಗ್. ಓ ಹೌದಾ? ಓಕೆ, ನಿಮ್ಗೊಂದು ಗಿಫ್ಟ್ ತಗೊಬಂದಿದ್ದೀನಿ ನಾನು. ನೀವೆಂತ ಕೊಡ್ನಿಲ್ಲ ಅದಕ್ಕೆ. ಹೇಗಿದೆ ನೋಡಿ ಗಿಫ್ಟ್. Open it. ಈ ಕಡೆ ತಿರುಗಿಸಿ, ಈ ಕಡೆ ತಿರುಗಿಸಿ. Ah, little roses. Rose. Rose? Who? Wow. Good fragrance. Oh, congratulations, Nandini. ಇದೇನು? Congratulations, Janu. ಈ ರಾಜನ್ ನಿನ್ನೆ ಕ್ವೀನು. Bye. ಹೌದಾ? ಸೂಪರ್. ಥ್ಯಾಂಕ್ ಯು. ಹಂಗಾದ್ರೆ ಕಮಿಂಗ್ ಸೂನ್. ಸೂಪರ್. ಕಂಗ್ರ್ಯಾಚುಲೇಷನ್ಸ್ ನಂದಿನಿ. ಸೂಪರ್. ಸೊ ಸ್ವೀಟ್. ಕಂಗ್ರಾಟ್ಸ್. Oh, so cute. Wow. ಇದಾಗಿತ್ತು ಇವತ್ತಿನ ಸರ್ಪ್ರೈಸ್. ಇದಾದ ನಂತರ ಇವಾಗ ವಿಡಿಯೋ ಶೂಟಿಗೆ ಸ್ಟುಡಿಯೋಗೆ ಹೋಗ್ತಾ ಇದೀವಿ. ಅವರೇ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿ ಅಂತ ಹೇಳಿದ್ರೆ ಮನೆ ಕ್ಲೀನರ್ ಆಗ್ತಾ ಇದ್ದೀರಲ್ಲ. ನಾನು ಗೋತು. ನೋಡಿ ಹೋಗೋಣ. ನಮ್ಮ ಸ್ಟುಡಿಯೋಗೆ ಬಂದರೆ ಭೀಷ್ಮ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ. ಲೈಟ್ ಆನ್ ಮಾಡಿಲ್ಲ, ಸೆಟಪ್ ಮಾಡ್ಕೊಂಡಿಲ್ಲ, ಬರೀ ಆಟ ಆಡ್ತಾ ಇದ್ದಾನೆ. ಹಿಂಗಾದ್ರೆ ಹೆಂಗೆ ಭೀಷ್ಮ? ಹೆಂಗೆ ಹೇಳು? ರಾತ್ರಿ ನಾನು ಮಾಡೋದು. ಭೀಷ್ಮ ಕರೆಂಟ್ ಶಾಕ್ ಹೊಡೆಯುತ್ತೆ. ಅದು ಕಟ್ಟಾಗಿದೆ ಎದಳ ಮೇಲೆ. ಇಲ್ಲಿ ಕಂಪ್ಲೀಟಾಗಿ ಇವಾಗ ಸೆಟಪ್ ಮಾಡಬೇಕು. ಅದ್ರ ಜೊತೆಗೆ ಭೀಷ್ಮಂದು ನೋಡಿ ಶಿವರಾತ್ರಿ ಹಬ್ಬದ್ದು ಒಂದು ಪಾಡ್ಕಾಸ್ಟ್ ಇತ್ತಲ್ಲ, ಪಾಪ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಸ್ಕೆಡ್ಯೂಲ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇಲ್ಲೆಲ್ಲ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ. ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದಾನೆ. ಸ್ಕ್ರಿಪ್ಟ್ ಆಲ್ರೆಡಿ 2-3 ಸಲ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಬಟ್ ಅವನು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರುತ್ತೆ, ಓದೋದು ಕಷ್ಟ ಅಲ್ವಾ ಪಾಪ. ಹಂಗಾಗಿ ಸ್ಕ್ರಿಪ್ಟ ಸ್ವಲ್ಪ ಏನಿನ ಬಂಗಾರಿ. ಚಿನ್ನಮ್ಮ ರೆಡಿನಾ? ಚಿನ್ನಮ್ಮ Yeah. ಇವತ್ತು ಹಿಂಗ್ ಬಾಚಿಬಿಟ್ಟಿದ್ದಾನೆ. ಡ್ರೆಸ್ಅಪ್ ಆಗ್ತಾ ಇದ್ದಾನೆ ಭೀಷು ಬಂಗಾರಿ. ಯಾವ್ದ್ರ ಬಗ್ಗೆ ಭೀಷ್ಮ ಟಾಪಿಕ್ಕು? ನೇತಾಜಿ ಸುಭಾಷ್ ಚಂದ್ರ ಬೋಸ್. ಆಯ್ತಲ್ಲ ಅದು. ಇಲ್ಲ ಆಗಿಲ್ಲ. ಇವತ್ತು ಯಾವ್ದ್ರ ಬಗ್ಗೆ? ಭಗತ್ ಹ್ಯಾಟ್. ಕ್ಲೀನಾಗಿ ಹೇಳು ಬಂಗಾರಿ. ಭಗತ್ ಸಿಂಗ್. ಎಸ್. ಲಯನ್ ಆಫ್ ಪಂಜಾಬ್. ಓ, ನಿಂಗೆ ಸ್ಕ್ರಿಪ್ಟ್ ಎಲ್ಲ ಗೊತ್ತಿದೆ? ಇಲ್ಲ. ಮೈಕ್ ಹಾಕೋಣ ಬಿಶು? ಇಲ್ಲ. ವಿಶ್ವ ತೆಗೆದು ಬಿಡೋದು, ಹ್ಯಾಟ್ ಬೇಡ. ಎಷ್ಟೇ ಚೆನ್ನಾಗಿದೆ ಇರ್ಲಿ ಬಿಡೋ ಹಾಗೆ. ಓ, ಮತ್ತಾಕೆ? ಇಲ್ಲ, ಅವಾಗಲೇ ಹಿಂಗೆ ಕೂರ್ತಿರ್ಲಿಲ್ಲ, ಅದಕ್ಕೆ ಹಿಂಗೆ ಭಾಷೆ. ಇವ್ನು ಡ್ರೈ ಆದಾಗಲೇ ಹಿಂಗೆ ಅನ್ಕೋಬಿಟ್ಟಿದ್ದಾನೆ. ಹುಡುಗ್ರು ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೇಲಿ ಇದ್ರೆ ಸ್ಟೈಲಿಸ್ಟ್ ಅಪ್ಪ ಮಗ. ಸದ್ಯಕ್ಕೆ ಕ್ಯಾಮ್ರಾಮನ್ ಎಲ್ಲ ಕೈ ಕೊಟ್ಟಿರೋದ್ರಿಂದ ಆಕಾಶ್ ಅವರೇ ಎಲ್ಲ. ವೆರಿ ಕ್ಯೂಟ್ ಭೀಷ್ಮ. ರೆಡಿ, ರೋಲ್, ಕ್ಯಾಮ್ರಾ, ಆಕ್ಷನ್. ರೆಡಿ ಭೀಷ್ಮ? ಕಾಮಿಡಿ ಸ್ಟಾಪ್ ಮಾಡ್ತೀಯಾ? ಸ್ಟಾರ್ಟ್ ಮಾಡೋಣ. ಓಕೆ. Hello my dear friends, welcome back to my channel. Here. It's me, Bhishma Akash. If you're watching for the first time, please do subscribe to my YouTube channel and click the bell icon, and I'll make more videos
videos in next time. ಹೇಗಿತ್ತು ಭೀಷ್ಮ ಭಗತ್ ಸಿಂಗ್? Super! ಏನು ತಿಳ್ಕೊಂಡೆ ಭಗತ್ ಸಿಂಗ್ ಬಗ್ಗೆ? Lion. ಎಸ್, ಫಸ್ಟ್ ಶೂಟ್ ಕಂಪ್ಲೀಟ್ ಆಯಿತು. ಇವಾಗ ಊಟದ ಟೈಮು, ಸ್ವಲ್ಪ ಬ್ರೇಕ್ ಕೊಡ್ತೀನಿ, ಅವನಿಗೂ ರಿಲ್ಯಾಕ್ಸ್ ಆಗಬೇಕು. ಮತ್ತು ನೆಕ್ಸ್ಟು ಶೂಟ್ ಕಂಟಿನ್ಯೂ ಇದೆ ಭೀಷ್ಮ, ಗೊತ್ತಿದೆಯಾ? ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು, ಸ್ಕ್ರಿಪ್ಟ್ ರೆಡಿ ಆಗಬೇಕು, ನೀನು ಪ್ರಿಪೇರ್ ಆಗಬೇಕು, ಓಕೆನಾ? ಆಮೇಲೆ ನಾನು ಪ್ರಿಪೇರ್ ಮಾಡಲ್ಲ. ಓಕೆ, ಕಾನ್ಸೆಪ್ಟ್ ಆಕಾಶ್. ನೆಕ್ಸ್ಟು ಶೂಟಿಂಗ್ ಎಲ್ಲ ಮುಗೀತು, ಮನೆಗೆ ಬಂದೆ. ಇವಾಗ ಊಟ ಟೈಮ್ ಆಯಿತು. ನಮ್ಮ ಮನೇಲಿ ಇವತ್ತೇನು ಸ್ಪೆಷಲ್ ಅಂತ ತೋರಿಸ್ದೆ. ಕೋಸಂಬರಿ, ರೈಸ್, ಸ್ವಲ್ಪ ಮಾರ್ನಿಂಗ್ದು ಚಿಕನ್ ಇದೆ, ಅದ್ರ ಜೊತೆಗೆ ಮತ್ತು ಮೂಲಂಗಿ ಸಾರಿದೆ, ಅದ್ರ ಜೊತೆಗೆ ಅದೇ ಚಿಕನ್ ಸುಕ್ಕ ಇದೆ. ಮಗನಿಗೆ ಊಟ ಮಾಡಿಸ್ಬೇಕು, ಮತ್ತೊಂದು ಸ್ಕ್ರಿಪ್ಟಿಗೆ ರೆಡಿ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಅವನಿಗೆ ಮೂವಿ ಟೈಮ್ ಬೇರೆ ಅಂತ ಹೇಳಿದ್ದೀನಿ, ಮತ್ತು ಪ್ಲೇ ಏರಿಯಾ ಅಂತ ಹೇಳಿದ್ದೀನಿ. ನೋಡಿ ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕಂತ ಹೇಳಿ. ಮತ್ತು ಇನ್ನೊಂದು ಬ್ರ್ಯಾಂಡ್ ಶೂಟ್ ಬೇರೆ ಇದೆ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ನನ್ನ ಪ್ಲೇಟ್ ಹೀಗಿದೆ. ಚಿಕನ್ ಗ್ರೇವಿ ಮತ್ತು ಚಿಕನ್ ಸುಕ್ಕ ಹಾಕೊಂಡಿದ್ದೀನಿ. ನನ್ನ ಮಗ ಕಡುಬು ಮತ್ತು ಚಿಕನ್ ತಿಂತೀನಿ ಅಂತ ಹೇಳ್ದ, ಹಾಗಾಗಿ ಅವನಿಗೆ ಹಾಕಿದ್ದೀನಿ. ತಗೋ ಬಂಗಾರಿ, ತಿನ್ನಿಸ್ಬೇಕಂತೆ. ಇವಾಗ ನಮ್ಮ ಮನೆಗೆ ನಮ್ಮ ಅತ್ತೆ ಬಂದಿದ್ದಾರೆ. ಇವಾಗ ನಮ್ಮ ಒಂದು ಕಟ್ ಮಾಡು ಏನು ಮಾಡ್ತಾರೆ? ಓಕೆ, ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಬಂದಿದ್ದಾರೆ, ನಮ್ಮ ಅಪ್ಪನ ಅಕ್ಕ ನನ್ನನ್ನು ನೋಡಕ್ ಬಂದಿದ್ದಾರೆ. ಹೆಂಗೆ ನವಿಲ್ ಸುಬ್ರಹ್ಮಣ್ಯ? ಬಸ್ ಸಿಗ್ತೇನೈತೆ? ಬಸ್ಸಿಗೆ ಬಂದ್ರಾ? ಬಸ್ಸಿಗೆ ಬಂದು ಕಾಯ್ದು ಸಾಕಾಗಿ ಬಸ್ಸಿಗೆ ಬಂದು ಈ ಬಸ್ ಕೇಳಕ್ಕೆ ಬಂದಿದ್ದೀನಿ. ಕರೆಕ್ಟಾಗಿ 5:15 ಅಲ್ಲಿ ಇರ್ಬೇಕು ನಾವು. 5:15 ಬಂದ್ಬಿಡ್ತಾನಂತೆ. ನಾನು ತಿನ್ನೋದೆಲ್ಲ ಹಿಡಿತಾ ಇದೆಯಲ್ಲೇ. ಭೀಷ್ಮ, ಡ್ಯಾಡಿಗೆ ಬುಕ್ಕು ಪೇಪರ್ ಕೊಡ್ಬೇಕಂತ ಕೊಡಪ್ಪ. ನನ್ನ ಮಗ ಸೆಕೆಂಡ್ ಶೂಟಿಂಗಿಗೆ ರೆಡಿ ಆದ. ಎಷ್ಟು ಕೋಆಪ್ರೇಟ್ ಮಾಡ್ತಾ ಇದ್ದಾನೆ ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಭೀಷ್ಮ. ಲವ್ ಯು ಬಂಗಾರಿ. I love you too. ಯಾಕೆಂದರೆ ಬೆಳಗ್ಗೆ ಶೂಟಿಂಗ್ ಆಯಿತು, ಇವತ್ತು ನಾನು ಆಟ ಆಡಿಲ್ಲ ಏನಿಲ್ಲ, ಆದರೂ ಇನ್ನೊಂದು ಶೂಟಿಂಗಿಗೆ ರೆಡಿ ಆಗಿದ್ದಾನೆ. ಸ್ಕ್ರಿಪ್ಟ್ ಮಾತ್ರ ನೋಡ್ಕೊಂಡಿದ್ಯಾ ಭೀಷ್ಮ? ಏನಿದು ಭೀಷ್ಮ? This is my shop. ಹಾಂ, This is my shop. ದಿಸ್ ಇಸ್ ಮೈ ಶಾಪ್. Yeah, you want to sing along with me? ತೆಗ್ದಿಡು ಎಲ್ಲ ಸೈಡಿಗೆ. This is my shop, so be quiet. ಭೀಷ್ಮ, ಇಲ್ಲಿ ಶೂಟ್ ಮಾಡಬೇಕು, ಹಿಂಗಿದ್ರೆ ಎಲ್ಲಿ ಕುತ್ಕೋತೀಯ ನೀನು? ಹೆಂಗೆ ಸೆಟಪ್ ಮಾಡೋದು? I made it harder. ನನ್ನ ಮಗ ನೋಡಿ ಹಿಂಗೆಲ್ಲ ಮಾಡಿದ್ದಾನೆ. ಮತ್ತೆ ಇವಾಗ ಸೆಟಪ್ ಮಾಡಬೇಕು. ಕ್ವಿಕ್ 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 ಬೇಗ. ಮತ್ತೆ ಇವಾಗ ಬೇರೆ ಥೀಮ್ ಸೆಟ್ ಮಾಡ್ತಾ ಇದ್ದೀವಿ ಸೆಕೆಂಡ್ ಶೂಟ್ಗೆ. ಭೀಷ್ಮ, ರೆಡಿನಾ? ರೆಡಿ ಫಾರ್ ದ ಶೂಟ್? Yes, ready for the shoot. Yes. ಇವಾಗ ಯಾವ ಶೂಟ್ ಮಾಡ್ತಾ ಇದೀಯಾ ನೀನು? Yes, ready for the shoot. ಕಮಾನ್ ಬೇಬಿ. Movie starting now. ಬೇಡ ಬಿಶು, ಅದು ಡ್ಯಾಡಿ ಸೆಟ್ ಮಾಡಿದ್ದಾರೆ, ಅದನ್ನ ಲೈಟಿಂಗ್ಸ್ ತಗೋಬೇಡ ಬಿಶು. ಹೆಂಗ್ ಬೇಕಂಗೆ ಸೆಟ್ ಮಾಡಿದ್ದಾರೆ. ಬಾ ಬಂಗಾರಿ. ಇಂಡೋರ್ ಶೂಟ್ ಇದೆಯಲ್ಲ, ಈ ಲೈಟು ಕಲರ್ ಬ್ಯಾಲೆನ್ಸಿಂಗು, ಅಬ್ಬಬ್ಬಾ, ಅದರಲ್ಲಿ ಮಕ್ಕಳನ್ನ ಶೂಟ್ ಮಾಡಿಸೋದಿದೆಯಲ್ಲ, ಸಿಕ್ಕಾಬಟ್ಟೆ ಕಷ್ಟ. ಮತ್ತೆ ಎಷ್ಟೆಲ್ಲ ಹಾಳಾಯ್ತಲ್ಲ ಬಂಗಾರಿ. ಕೂತ್ಕೋ, ಹೋಗಿ. ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳ ದಿನ ಪೂರ್ತಿ. ನಿಂದು ಒಂದೊಂದು ಶೂಟಿಗೆ 3 hours ಟೈಮ್ ಸ್ಪೆಂಡ್ ಮಾಡಲ ಭೀಷ್ಮ ನಾನು? ಮತ್ತೆ ಅಲ್ಲ, ಇವಂದೇ ಸೈಡಿಗೆ ಬಂದಿದೆಯಲ್ಲ. ಓ, ನೀವು ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡಬೇಕಾ? ಓಕೆ. ಇಲ್ಲಿ ಬರ್ತಾ ಅಲ್ಲಿಗ ಭೀಷ್ಮ ರೆಡಿನಾ? ಮಾಡಿದ್ರೆ ಇನ್ನು 15 ಮಾಡಬೇಕು. ಅದು ಮುಟ್ಬೇಡ ಅಂತ ಹೇಳಿದಾರೆ ತಾನೆ ಡ್ಯಾಡಿ, ಮತ್ತೆ ಹೋಗಿ ಅಲ್ಲಿ ಇದು ಮಾಡ್ತಾ ಇದೆಯಾ? ಇವಾಗ ಭೀಷ್ಮಂದು ಥರ್ಡ್ ಶೂಟಿಂಗು. ಎಷ್ಟು ಕೋಆಪ್ರೇಟ್ ಮಾಡ್ತಿದ್ದೇನೆ ಗೊತ್ತಾ? ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಭೀಷ್ಮ. ಬರೀ ಶರ್ಟ್. ಅಷ್ಟೇ.
don't see that. ನಮ್ಮ ಬಂಗಾರಿ ವಿಡಿಯೋ ಶೂಟ್ ಮಾಡಿ ತುಂಬ ಹಸುವಾಗಿತ್ತು, ಅದಕ್ಕೆ ಪೀನಟ್ ಬಟರ್ ಬ್ರೆಡ್ ತಿಂತಾ ಇದ್ದಾನಲ್ವಾ. ಎಸ್, ಪೀನಟ್ ಬಟರ್ ಬ್ರೆಡ್ ಅನ್ನಿ ಎಲ್ಲ ತಂದುಕೊಟ್ಟಿದ್ದಾನೆ. ಮಾಡಿಕೊಡು ಮಮ್ಮಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇವತ್ತೇ ಪಬ್ಲಿಷ್ ಆಗಬೇಕು, ಅದ್ರ ಜೊತೆಗೆ ಒಂದು ಸ್ಕೆಡ್ಯೂಲಿಂಗ್ ಇತ್ತು, ಇವಾಗಲೇ ಪಬ್ಲಿಷ್ ಆಗಬೇಕಿತ್ತು. ಹಾಗಾಗಿ ಶೂಟಿಂಗ್ ಮುಗಿದ ನಂತರ ಒಂದು ಸ್ವಲ್ಪ ಏನೋ ಹಸುವಾಗ್ತದೆ ಅಂತ ಸ್ನ್ಯಾಕ್ಸ್ ತಿಂದಾಯಿತು. ನಮ್ಮ ಕಮ್ಯುನಿಟಿಲಿ ಇವತ್ತು ಸ್ಟಾರ್ಟ್ ಮಾಡಿ ಹೇಗಿರುತ್ತೆ ಅಂತ. ಜಾತ್ರೆ ಥರ ಇದೆ. ಎಸ್, ಹಾಗಾಗಿ ಇಲ್ಲಿ ನಾನು ಆಟ ಆಡಬೇಕು ಅಂತ ಹೇಳಿ ಇನ್ನೊಂದು ಶೂಟಿಂಗ್ ಇತ್ತು, ಬೇಡ ಅಂತೇಳಿ. ಭೀಷ್ಮಾ ಸೇ ಹಾಯ್, ಬಿ ಕೇರ್ಫುಲ್. ಇಲ್ಲಿ ನೋಡಿ ಕೆಲವೊಂದು ಬಟ್ಟೆ ಹಾಕಿದ್ದಾರೆ, ಅದ್ರ ಜೊತೆಗೆ ಕೆಲವೊಂದು ಅಡ್ವರ್ಟೈಸ್ಮೆಂಟು ಕೂಡ ಕೊಟ್ಟಿದ್ದಾರೆ, ಕೆಲವೊಂದು ಚಾರ್ಟ್ಸ್ ಇದೆ. ಅಂದರೆ ಸ್ಯಾಟರ್ಡೆ ಸಂಡೇ ಎವ್ರಿ ವೀಕೆಂಡ್ ಈ ರೀತಿಯಾಗಿ ನಮ್ಮ ಕಮ್ಯುನಿಟಿಲಿ ಇರುತ್ತೆ. ಕೆಲವೊಂದು ದೋಸೆ ಕಾರ್ನರ್ ಇದೆ. ನೋಡ್ಬೋದು ನೀವು. ಇವತ್ತಂತೂ ಫುಲ್ ಬ್ಯುಸಿ ಡೇ ಆಗಿಬಿಟ್ಟಿದೆ. ಅಂದರೆ ನನಗೇನಾದ್ರು ಇಷ್ಟ ಆದರೆ ಮತ್ತೆ ತಗೊಳ್ಳೋ ಅಂದ್ಕೊಂಡಿದ್ದೀನಿ. ನನ್ನ ಮಗನಿಗೋಸ್ಕರ ಕರ್ಕೊಂಡ್ಬಂದೆ. ಇವತ್ತಂತೂ ಫುಲ್ ಬ್ಯುಸಿ ಡೇ. ನನಗಿದು ತುಂಬ ಇಷ್ಟ ಆಯಿತು, ನಾನು ಪರ್ಚೇಸ್ ಮಾಡಿದೆ. ನೋಡ್ಬೇಕು ಇವಾಗ ನನ್ನ ಮಗ ಆಟ ಆಡಿದ್ದಾನ, ಇನ್ನೂ ಕುಣಿತಾ ಇದ್ದಾನ ಅಂತ ಹೇಳಿ. ನನ್ನ ಮಗ ಎಂತೂ ಕೋಣದ ಕುಪ್ಪಳಿಸ್ತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ಡೇ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ.